ಇದು ನಿಮ್ಮ ಧ್ವನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾನು ನೀವು ಹೇಳ್ತಿದ್ರು ಕೆಲವೊಂದಿದೆ. ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ನಾನು ಅಪ್ಪು ಅವ್ರ ಹತ್ರ ಒಂದು ಸಿನಿಮಾ ಮಾಡ್ಬೇಕಂತಿದ್ದೆ. ನಾನು ಗಂಗವರು ಮಾತಾಡಿದ್ವಿ, ಆಗಲಿಲ್ಲ. ಆದ್ರೂ ಅವರ ಫ್ಯಾಮಿಲಿಯಲ್ಲಿ ಒಬ್ರು ನಮ್ಗೆ ಸಿಕ್ಕಿದ್ರು. ಇವರು ನಮ್ಗೆ ಅದೇ ನಮ್ಮ ಅದೃಷ್ಟ ಅಂತ ಅದೇ ನಮ್ಮ ಅದೃಷ್ಟ. ಹೌದು, ಕತೆ ನಮ್ದು ಸರ್. ಕತೆ ರಿವೀಲ್ ಆಗೋದು ಬೇಡ, ದಯವಿಟ್ಟು ಬಂದು ಎಲ್ಲರೂ ನೋಡಿ ಸರ್. ಈ ಕತೆ ಏನಂದ್ರೆ, ಒಂದು ಸಂಸಾರದಲ್ಲಿ ಆಗುವ ಅನಾಹುತಗಳಿಗೆ ಯಾವ ತರ ಅದೇ ಮನೆಯಲ್ಲಿ ಇದ್ದ ಅವ್ರ ಮನೆಯಲ್ಲಿದ್ದ ಅಣ್ಣ ತಮ್ಮಂದಿರಾಗಲಿ ಬಾಮಂದಿರಾಗಲಿ ಅವರನ್ನ ಒಂದು ದೊಡ್ಡ ಫ್ಯಾಮಿಲಿನ ಕೊಲಾಪ್ಸ್ ಮಾಡ್ತಾರೆ. ಅದಕ್ಕೆ ತುಂಬಾ ಆ ಒಂದು ಹೆಣ್ಮಗಳಿಗೆ ತೊಂದರೆ ಕೊಟ್ಟಾಗ ಇವರನ್ನ ಕಾಪಾಡೋದಕ್ಕೆ ಆಂಜನೇಯ ಸ್ವಾಮಿ ಒಬ್ಬರು ಎಂಟ್ರಿ ಆಗ್ತಾರೆ. ಅವ್ರ ಭಕ್ತರಾಗಿರೋದ್ರಿಂದ ತುಂಬಾ ತೊಂದರೆ ಸಿಗಾಕೊಂಡಾಗ ಅವರು ಬಂದು ಇವ್ರನ್ನ ಕಾಪಾಡ್ತಾರೆ. ಅಷ್ಟೇ ಸರ್. ತುಂಬಾ ಚೆನ್ನಾಗಿ ಮನೆಗೆ ಅವರು ಒಂದು ವಿಚಾರದಲ್ಲಿ ಬಹಳ ಕ್ಲಿಯರ್ ಇದ್ರು. ಬಹಳ ಏನ್ ಹೇಳ್ತಾರೆ, ಕಥೆ ಮಾಡೋದ್ರಿಂದ ಹಿಡಿದು ಇವಾಗ ಟೀಸರು, ಹಾಡುಗಳು ಅದೆಲ್ಲ ಪ್ರೆಸೆಂಟ್ ಮಾಡೋವರೆಗೂ ನಿರ್ಮಾಪಕರಿಗೆ ಅವರ ಕಥೆ ಮೇಲಿರುವಂತಹ ಬಹಳ ದೃಢವಾದ ನಂಬಿಕೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ವಿಶ್ವಾಸ ಇದೆ ಕಥೆ ಮೇಲೆ. ಕಥೆ ಕೇಳಿದಾಗ ನನಗೂ ಹಾಗೆ ಅನ್ನಿಸ್ತು. ಯಾಕಂದ್ರೆ ಇವಾಗ ಸಿನಿಮಾಗಳು ಬರ್ತಿರೋ ಭರ ನೋಡಿದ್ರೆ ಯಾವ ತರ ಇದೆ ಅಂತ ಹೇಳಿದ್ರೆ, ಅದು ಟ್ರೆಂಡ್ ಅಂತ ಹೇಳ್ಬೇಕು ಅಥವಾ
ಇದನ್ನು ನಾವು ಒಳ್ಳೆ ಸಾಂಸಾರಿಕ ಚಿತ್ರ ಮಾಡಬೇಕಂತ ಪ್ರಯತ್ನ ಮಾಡಿದಾಗ ನಾವು ವಿಜಯ್ ರಾಘವೇಂದ್ರ ಕೇಳಿದೆ, ಅವರು ಒಪ್ಕೊಂಡ್ರು. ಅದ ನಂತರ ನಮ್ಮ ಡೈರೆಕ್ಟರ್ ಆರ್ ಅನಂತರಾಜು ಅಂತ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರು ಒಂದು 11 ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಅನಂತರ ಪ್ರಿಯಾ ಹೆಗ್ಡೆ ಅಂತ ನಮ್ಮ ಮಂಗಳೂರು ಕಡೆಯವರು ಹೀರೋಯಿನ್. ಆದ ನಂತರ ವಿಲನ್ ಪ್ರಸನ್ನ ಅಂತ, ಆಮೇಲೆ ಗಣೇಶ್ ರಾವ್ ಅವರು ವಿಲನ್ ಇದ್ದಾರೆ ಅದರಲ್ಲಿ. ಆಮೇಲೆ ಲಿಯೋ ಮನೋಜ್ ಅಂತ ನಮ್ಮ ಹುಡುಗನ ನಮ್ಮ ಮಗನ. ಆದ ನಂತರ ಎಲ್ಲ ಕೋ ಆರ್ಟಿಸ್ಟ್ಗಳೆಲ್ಲ ಸೇರಿ ಒಂದು 20-22 ಜನ ಇದ್ದಾರೆ. ಎಲ್ಲರೂ ಒಂದು ಕಡೆ ಸೇರಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗೋದು. ಸೇರಿಸ್ಬಿಟ್ಟು ನಾವೊಂದು ಚಿತ್ರವನ್ನು ತಯಾರು ಮಾಡಿದ್ದೀವಿ. ಅದೇ ಥರ ಲೊಕೇಶನ್ಗಳೆಲ್ಲ ನೋಡಿಕೊಂಡು ಎಲ್ಲ ಲೊಕೇಶನ್ಗಳೆಲ್ಲ ಚಿತ್ರವನ್ನು 42 ಡೇಸ್ ಯಾಕಂದರೆ ಕೆಲವು ಜಾಗದಲ್ಲಿ ಏನು ಮಾಡ್ತಾರೆ, ಸಣ್ಣ ಪಿಕ್ಚರ್ಗಳು 32 ವರ್ಷ 3 ವರ್ಷ ತಗೊಳ್ತಾರೆ. ಆ ಥರ ಇಲ್ಲ, ಶೆಡ್ಯೂಲ್ ಒಂದೇ ಶೆಡ್ಯೂಲ್ ಹಾಕ್ಕೊಂಡು ಮುಗಿಸ್ಕೊಂಡು ಬಂದಿದ್ದೀವಿ. ರಾಜೇಶ್ ರಾಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ. ಹಿನ್ನೆಲೆ ಮ್ಯೂಸಿಕ್ ಹಿನ್ನೆಲೆ ಅವರು ಮುರಳೀಧರ ಅವರು ಮಾಡಿದ್ದಾರೆ. ಇದರ ವಿಶೇಷವಾಗಂದರೆ ಕೈಲಾಶ್ ಕೆ ಅವರು ಸೂಪರ್ ಅದ್ಭುತವಾದ ಒಬ್ಬ ಸಿಂಗರ್, ಅವರು ಹಿಂದಿ ಸಿಂಗರು. ಅವರು ಲಾಸ್ಟ್ ಆಂಜನೇಯನ ಪಾತ್ರಕ್ಕೆ ಒಂದು ಹಾಡು ಕೊಟ್ಟಿದ್ದಾರೆ. ಅದೇ ನಮಗೆ ಸಾಂಗ್ ಹೈಲೈಟ್ ಆಗ್ತದೆ. ಕೈಲಾಶ್ ಕೆ ಅವರು ತುಂಬ ಒಳ್ಳೆಯ ಸಿಂಗರ್. ನಿಮಗೆ ಬಾಹುಬಲಿ ಅದೆಲ್ಲ ಕೇಳಿರ್ಬೋದು, ಎಲ್ಲ ಅವರೇ ಮಾಡಿದ್ದಾರೆ ಸಾಂಗ್ಸ್ ಎಲ್ಲ ಆ ಥರ ಮಾಡ್ಕೊಂಡು. ಸರ್, ಶ್ರೀಮತಿ ಸಿಂಧೂರ ಸಿನಿಮಾದಿಂದ ಸಿನಿ ಪ್ರೇಕ್ಷಕರಿಗೆ ಏನು ಸಂದೇಶವನ್ನು ಹೊಸದಾಗಿ ಮದುವೆ ಆಗಿರೋದು. ಸಿಂಧೂರ ಅಂದರೆ ನಮಗೆಲ್ಲ ಗೊತ್ತಿದ್ದಂಗೆ ಕುಂಕುಮ, ಸಿಂಧೂರ ತಿಲಕ. ಆ ತಿಲಕವನ್ನು ಎಲ್ಲ ಹೆಣ್ಣು ಮಕ್ಕಳಿಗೆ ಯಾರೇ ಆಗಲಿ ಅನುಮಾನ ಇಲ್ಲದೆ, ಗಂಡಸರು ಹೆಂಗಸರಾಗಲಿ ಗಂಡಸರಾಗಲಿ ಅನುಮಾನದಿಂದ ಸಂಸಾರ ಮಾಡೋಕ್ಕಾಗಲ್ಲ. ಇದೆಲ್ಲ ಅನಾಹುತ ಅದೇ ಆಗೋದು. ಕಣ್ಣಲ್ಲಿ ನೋಡಿದ್ದೆ ಅವನು ಅದೇ ನಿಜ ಅಂದ್ಕೊತಾನೆ, ಕಣ್ಣಲ್ಲಿ ನೋಡಿದ್ದು ನಿಜ ಆಗಿರಲ್ಲ. ಅದರಿಂದ ತನ್ನ ಒಂದು ಶ್ರೀಮತಿಯನ್ನು ಮನೆಯಿಂದ ಓಡಿಸ್ತಾನೆ. ಓಡಿಸಿದ ಮೇಲೆ ತುಂಬ ಕಷ್ಟಗಳನ್ನ ಅನುಭವಿಸ್ತಾರೆ ಹುಡುಗಿ. ಆದ ನಂತರ ಅವನಿಗೆ ಗೊತ್ತಾಗ್ತದೆ ನಾನು ಮಾಡಿದ ತಪ್ಪು ಅಂತ. ಅವರೆಲ್ಲ ಒಂದಾಗೋ ಟೈಮಲ್ಲಿ ಆಂಜನೇಯನೇ ಆ ಮನೆಗೆ ಸೇರಿಕೊಂಡು ಒಬ್ಬ ಮಗು ರೂಪದಲ್ಲಿ ಈ ಸಂಸಾರವನ್ನು ಒಗ್ಗೂಡಿಸ್ತಾರೆ. ಸರ್, ಈಗ ಚಿಕ್ಕಬಳ್ಳಾಪುರದ ನೀವು ರಾಜೇಂದ್ರ ಬಾಬು ಹಾಂ, ತುಂಬ ಅದ್ಭುತ ಡೈರೆಕ್ಷನ್ ಅವರು ರಾಜೇಂದ್ರ ಬಾಬು. ಈ ಥರ ಜನ ಇಲ್ಲೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅವ್ರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಮೆಲ್ಲಿಗೆ ಒಂದು ಆ ಜಾಗ ರೂಟ್ ತೋರಿಸ್ಬೇಕಷ್ಟೇ. ರೂಟ್ ತೋರಿಸೋದೇ ಇರೋದು. ಆ ರೂಟ್ ತಿಳ್ಕೊಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ನಾವೆಲ್ಲ ಸಿನಿಮಾ ಆ್ಯಕ್ಟ್ರ್ ಆಗಬೇಕಂದ್ರೆ ಚೆನ್ನೈಗೆಲ್ಲ ಹೋಗಿ ಬಂದಿದ್ದೀನಿ ನಾನು. ದುಡ್ಡೆಲ್ಲ ಕಿತ್ಕೊಂಡು ಅಲ್ಲಿಂದ ಓಡಿಸಿದ್ರು. ಅದೊಂದು ದ್ವೇಷದಿಂದ ನಾನು ಬಂದು ನಾನೇ ನೇರವಾಗಿ ಸಿನಿಮಾ ಮಾಡಿ, ಒಂದು ಸಿನಿಮಾ ಮಾಡಿದಾಗ 3,000 ಜನ ಊಟ ಮಾಡ್ತಾರೆ. 3,000 ಫ್ಯಾಮಿಲಿಗಳು 6 ತಿಂಗಳಿಂದ 12 ತಿಂಗಳ ಕಾಲ ಅವರು ಹ್ಯಾಪಿಯಾಗಿರ್ತಾರೆ. 3,000 ಜನರಿಗೆ ತುಂಬ ಅನುಕೂಲ ಆಗುತ್ತೆ. ಒಂದು ಕಾರ್ಮಿಕರಿಗೂ ಸಿನಿಮಾ ಮಾಡಿದಾಗಿರ್ತದೆ, ಬಡ ಜನರಿಗೂ ಒಂದು ಹೆಲ್ಪ್ ಆಗುತ್ತೆ. ಸಿನಿಮಾಗೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ. ಆದರೆ ಸಿನಿಮಾವನ್ನು ಪ್ರೇಕ್ಷಕರು ಯಾವ ಥರ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಬೇರೆ ವಿಷಯ. ಪ್ರೇಕ್ಷಕರಿಗೆ ಇಡಿಸಲಿಲ್ಲ ಅಂದರೆ ಸಿನಿಮಾವನ್ನು ಒಂದೇ ದಿವಸಕ್ಕೆ ನೋಡಿಸ್ಬೇಕು, ಮಾನ್ಯತೆ ಇರಲ್ಲ. ಅದರಿಂದ ನಾವು ಒಳ್ಳೆ ದ್ವಡಿ ರಕ್ತಪಾತ ತಲೆ ಕಟ್ಕೊಂಡು ಫುಟ್ಬಾಲ್ ಆಡೋದು ಅವೆಲ್ಲ ಇಲ್ಲ. ನಾನು ನೆಕ್ಸ್ಟ್ ಮಾಡಿದ್ರು ಅದೇ ಥರ ಇರ್ತದೆ. ಯೂತ್ಗಾಗಿ ಮಾಡೋಣ ಅಂತ ನೆಕ್ಸ್ಟ್ ಸಿನಿಮಾ ಇದೆ. 100% ಯೂಸ್. ಇವಾಗ ಏನು ಜಂಜಿ ಅಂತೀರಾ, ಅದೇ ನಮ್ಮ ಸಿನಿಮಾಗೆ ಜಂಜಿ ಅಂತಲೇ ಹೆಸರು ಏನಾಗಲ್ಲ. ಅದೇ ಅಷ್ಟು ಮನುಷ್ಯನಿಗೆ ಕುಂಬಳಕಾಯಿ ಅಷ್ಟು ಸಂಭಾವನೆ ಕೇಳ್ತಾರೆ. ಅದ್ರ ಜೊತೆಗೆ ಥಿಯೇಟರ್ ಸಮಸ್ಯೆ. ಒಂದು 3-4 ಜನ ಮನೋಬಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಥಿಯೇಟರ್ಗಳು. ಒಬ್ಬೊಬ್ಬರು 100, 120, 150 ಥಿಯೇಟರ್ಗಳು. ಅವ್ರ ಪಿಕ್ಚರ್ ಬಂದರೆ ಮಾತ್ರ ಥಿಯೇಟರ್ ಕೊಡ್ತಾರೆ. ಬೇರೆ ಸಿನಿಮಾ ಬಂದರೆ ಅವ್ರನ್ನ ಅಲ್ಲೇ ಕಿಲ್ ಮಾಡ್ತಾರೆ, ಮುಂದೆ ಬರಬಾರ್ದು ಇವರು ಅಂತ. ಆ ಥರ ಒಂದು ಸಮಸ್ಯೆಗಳಿದೆ. ನಾವು ನಿಮ್ಮೂರಲ್ಲೂ ಸ್ವಲ್ಪ ಸಮಸ್ಯೆ ಎದುರಿಸಿದ್ದೀವಿ ಇವಾಗ ಹಾಕೋಕ್ಕೆ. ಅದು ಹೇಳೋದು ಬೇಡ. ಏನೋ ಇವರು ನಮ್ಮ ವಾಣಿ ಟಾಕೀಸಿನ ಮಾಲೀಕರು ಏನು ದಯೆಯಿಂದ ನಮ್ಗೆ ಶೋ ಕೊಟ್ಟಿದ್ದಾರೆ. ತುಂಬ ಸಂತೋಷ. ಕೇಳಿದ್ವಿ, ಒಪ್ಕೊಂಡು ನಮ್ಮೂರು ಸಾರ ಅನ್ನೋದಕ್ಕೆ ಆಯಿತು ಹಾಕೊಳ್ರಪ್ಪ ನೀವು. ಸೊ ಎಷ್ಟು ಕಡೆ ರಿಲೀಸ್ ಆಗಿದೆ? ಹೊಸ ಡೈರೆಕ್ಟರ್ ಈಗ ನೀವು ರಿಲೀಸ್ ನೀವೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿರ್ತೀರಾ. ಅಡುಗೆ ರೆಡಿ ಇದೆ, ತಟ್ಟೆ ಇಲ್ಲ. ಅಡುಗೆ ರೆಡಿ ಇದೆ, ತಟ್ಟೆಯಲ್ಲಿ ಆ ಥರ
ನೋಡೋದು ಹೇಗಿದೆ ಸಿನಿಮಾ ಸೂಪರ್ ಆಗಿದೆ, ಫ್ಯಾಮಿಲಿ ನೋಡೋಂಥ ಸಿನಿಮಾ. ಜೈ ಶ್ರೀರಾಮ್, ಜೈ ಸನಾತನಿ. ಮಾತ್ರ ಮಸ್ತಾಗೈತೆ, ಬೆಂಕಿ ಬೆಂಕಿ ಅನ್ಕೊಂಡು. ಹೇಗಿದೆ ಸಿನಿಮಾ? ಚೆನ್ನಾಗಿದೆ. ಬನ್ನಿ, ಹೇಗಿದೆ ಸಿನಿಮಾ? ಸೂಪರ್ ಆಗಿದೆ, ಚೆನ್ನಾಗಿದೆ. ಸಖತ್ತಾಗೈತೆ. ಸಿನಿಮಾ ಹೇಗಿದೆ? ಸೂಪರ್ ಪಿಕ್ಚರ್ ಸರ್. ನೋಡ್ಬೋದು ಫ್ಯಾಮಿಲಿ ಸರ್ ಫ್ಯಾಮಿಲಿಗೆ ನಂಬರ್ 1 ಫಿಲಮು. He is very good. We have been longing to see Raghavendra sir on the screen, and his performance, the dance, the fights, everything is very good, and it is very family oriented movie. Everyone should come and see, and they should encourage the Kannada movies and Kannada actors, and I congratulate the director and heroine, hero, everyone. They had done such a wonderful job in the movie. I congratulate the whole team. ಜೈ ಶ್ರೀರಾಮ್. ಜೈ ಶ್ರೀರಾಮ್.